ಗವರ್ಮೆಂಟ್ ಕ್ರೂಸ್ ಜಸ್ಟ್ 600 ರುಪೀಸಿಗೆ ಇದ್ರು ನಾವು ಈ ಗ್ರೀನ್ ಓಷನ್ ಅನ್ನೋ ಪ್ರೈವೇಟ್ ಕ್ರೂಸ್ ₹1000 ಟಿಕೆಟ್ ನ ಬೈ ಮಾಡ್ಕೊಂಡ್ ಬಂದ್ವಿ. ಗವರ್ಮೆಂಟ್ ಇದಕ್ಕೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಇರೋದ್ರಿಂದ ಸಿಗೋ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ನಮ್ ತರ ತಪ್ಪು ನೀವು ಮಾಡ್ಬೇಡಿ, ಟಿಕೆಟ್ ಗಳನ್ನ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳಿ. ಇನ್ನು ಈ ಕ್ರೂಸ್ ಅಲ್ಲಿ 3 ಕ್ಲಾಸ್ ಇದೆ. ರಾಯಲ್ ಕ್ಲಾಸಿಗೆ ಆಕ್ಸೆಸ್ ಇರಲಿಲ್ಲ, ಮಧ್ಯದಲ್ಲಿ ಇದ್ದಿದ್ದು ಪ್ರೀಮಿಯಂ ಕ್ಲಾಸ್, ಇನ್ನು ಸಬ್ಮೆರಿನ್ ತರ ಕೆಳಗೆ ಹೋದ್ರೆ ಎಕನಾಮಿ ಕ್ಲಾಸ್. ನಾವು ಎಕನಾಮಿ ಕ್ಲಾಸ್ ತಗೊಂಡಿದ್ದು ₹1000 ಟಿಕೆಟ್. ಮಜಾ ಏನು ಅಂದ್ರೆ ಈ ಕ್ರೂಸ್ ಅಲ್ಲಿ ಡ್ಯಾನ್ಸ್ ಫ್ಲೋರ್ ಇತ್ತು ಅಂಡ್ ಕಾಫಿ ಟೀ ಸ್ನಾಕ್ಸ್ ಗೆ ಒಂದು ಚಿಕ್ಕ ಕೆಫೆನೂ ಇತ್ತು. ಇನ್ನು ಈ ಕ್ರೂಸ್ ವಾಶ್ರೂಮ್ಸ್ ಮಾತ್ರ ತುಂಬಾನೇ ಸೈಕ್ ಆಗಿತ್ತು. ಹ್ಯಾವಲಾಕ್ ಇಂದ ಪೋರ್ಟ್ ಬ್ಲೇರ್ಗೆ ಈ ಕ್ರೂಸ್ 2.25 ಗಂಟೆ ತಗೊಂಡು ಬರೋಷ್ಟೊತ್ತಿಗೆ ಸನ್ಸೆಟ್ ಎಲ್ಲ ಆಗಿ ರಾತ್ರಿ ಆಗೋಗಿತ್ತು. ನಾವು ಸೀದಾ ಹೋಗಿದ್ದು ಅಂಡಮಾನ್ ಶೋರ್ಸ್ ಅನ್ನೋ ಈ ಹೋಮ್ ಸ್ಟೇಗೆ. ಇದು ಪಾಕೆಟ್ ಫ್ರೆಂಡ್ಲಿ ಅಲ್ಲದೆ ಏರ್ಪೋರ್ಟ್ ಇಂದ ಜಸ್ಟ್ 250 ಮೀಟರ್ಸ್ ದೂರದಲ್ಲಿತ್ತು. ರೂಮ್ಸ್ ಸಿಂಪಲ್ ಆಗಿದ್ದು ಅಲ್ಲದೆ ಹೋಮ್ ಸ್ಟೇ ಆಗಿದ್ರಿಂದ ಕಿಚನ್ ಹಾಲ್ ಆಕ್ಸೆಸ್ ಎಲ್ಲ ಇತ್ತು. ಸಿಕ್ಕಾಪಟ್ಟೆ ಸುಂಟ್ರಗಾಳಿ ಮಳೆ ಇದ್ರಿಂದ ಫುಡ್ ನಾವು ರೂಮ್ಗೆ ಝೊಮ್ಯಾಟೊ ಮಾಡಿಸ್ಕೊಂಡ್ವಿ. ನೆಕ್ಸ್ಟ್ ಡೇ ಚೆಕ್ಔಟ್ ಆಗಿ ಏರ್ಪೋರ್ಟ್ ವಾಕ್ ಮಾಡ್ಕೊಂಡು ಹೋಗಿ ಪೋರ್ಟ್ ಬ್ಲೇರ್ ಟು ಚೆನ್ನೈ ಟು ನಮ್ಮ ಬೆಂಗಳೂರು ಅನ್ಕೊಂಡು ನಮ್ಮ ಈ 6 days 5 nights ಅಂಡಮಾನ್ ಫ್ಯಾಮಿಲಿ ಟ್ರಿಪ್ ನ ಮುಗಿಸಿದ್ವಿ.